ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಬಲ್ಕಿಂಗ್ ಪ್ರಿಪ್ ಸೀರೀಸ್ನ 39ನೇ ನಾನು ನೆನ್ನೆ ಹೇಳಿದ್ನಲ್ಲ ನಂದು ಲೆಫ್ಟ್ ಚೆಸ್ಟು ಟೈಟ್ ಇದೆ, ಅದು ಪೆಕ್ ಟೈಟ್ನೆಸ್ ಅಂತಾರೆ ಅಂತ. ಅದಕ್ಕೆ ನಾನು ಸೊಲ್ಯೂಷನ್ ಏನು ಮಾಡ್ತಿದ್ದೀನಿ ಅಂದರೆ, ನಂದು ಚೆಸ್ಟ್ ಡೇ ಏನೋ ವಾರಕ್ಕೆ 2 ಸತಿ ಇರುತ್ತೆ, ಲೆಫ್ಟ್ ಏನೋ ವಾರಕ್ಕೆ 2 ಸತಿ ಟ್ರೈನ್ ಆಗ್ತಿದೆ. ಆದರೆ ನಾನು ರೈಟ್ ಚೆಸ್ಟ್ ಮಾತ್ರನೇ ವಾರಕ್ಕೆ 4 ಸತಿ ಟ್ರೈನ್ ಮಾಡ್ತೀನಿ, ಮಿಕ್ಕಿದ್ದು 2 ದಿನ ಮಧ್ಯದಲ್ಲಿ ರೆಸ್ಟ್ ಡೇ ಇರುತ್ತೆ. ರೆಸ್ಟ್ ಡೇ ಅಂತಂದರೆ ನಾನು ಮಧ್ಯದಲ್ಲಿ ನನ್ನ ಮಸಲ್ ರಿಕವರಿ ಆಗಕ್ಕೆ ಟೈಮ್ ಕೊಡ್ತಿದ್ದೀನಿ ಅಂತ. ಸರಿ, ಇವತ್ತು ನಾನು ಟ್ರೈನ್ ಮಾಡ್ತಿರೋ ನನ್ನ ಚೆಸ್ಟ್ ಮೊದಲನೇ ಎಕ್ಸೈಸ್ನ ಬಾರ್ಬಲ್ ಪ್ರೆಸ್ಸಿಂದ ಶುರು ಮಾಡಿಕೊಂಡು 2ನೇ ಎಕ್ಸೈಸ್ಗೆ ಪುಷಪ್ಸ್ದು 3 ಸೆಟ್ ಮಾಡಿ ನಾನು ಚೆಸ್ಟ್ ಎಕ್ಸೈಸ್ನ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಕ್ ಕಡೆಗೆ ಬಂದರೆ ಅದೇ ನಾರ್ಮಲ್ ಪುಲ್ಅಪ್ಸ್ದು 3 ಸೆಟ್ ಮಾಡಿ. ಇದು ಮಾತ್ರ ತುಂಬಾ ಸ್ಲೋ ಆ್ಯಂಡ್ ಕಂಟ್ರೋಲ್ಡ್ ಮೂವ್ಮೆಂಟ್ ಆಗಿತ್ತು. 4ನೇ ಎಕ್ಸೈಸ್ ಕಡೆಗೆ ಬಂದರೆ ಬೆಂಟ್ ಓವರ್ ಬಾರ್ಬಲ್ ರೋಸ್ದು 3 ಸೆಟ್ಟು, ಅದಾದಮೇಲೆ ಲಾಸ್ಟ್ ಎಕ್ಸಸೈಸು ಸಪೋರ್ಟೆಡ್ ಡಂಬಲ್ ರೋಸ್ದು 3 ಸೆಟ್ ಮಾಡಿ ನಾನು ಚೆಸ್ಟ್ ಮತ್ತು ಬ್ಯಾಕ್ ಎಕ್ಸೈಸ್ನ ಕಂಪ್ಲೀಟ್ ಮಾಡ್ಕೊಂಡೆ. ಸರಿ, ಎಕ್ಸೈಸ್ ಎಲ್ಲ ಆದಮೇಲೆ ಇದೇನೋ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟು. ಇದು ನಮ್ಮದು ಚೆಸ್ಟ್ ರಿಸಲ್ಟು. ಇವತ್ತಿನ ಚೆಸ್ಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಚೆಸ್ಟ್ ರಿಸಲ್ಟ್ ಆದಮೇಲೆ ಇದು ನಮ್ಮದು ಬ್ಯಾಕ್ ರಿಸಲ್ಟು. ಇವತ್ತಿಂದು ಚೆಸ್ಟ್ ಮತ್ತು ಬ್ಯಾಕ್ ರಿಸಲ್ಟ್ ಎರಡು ತುಂಬಾ ಚೆನ್ನಾಗಿ ಬಂದಿದೆ. ಸರಿ, ಪೋಸಿಂಗ್ ಎಲ್ಲ ಆದಮೇಲೆ ರಾತ್ರಿ ಊಟ ಮುಗಿಸ್ಕೊಂಡಿದ್ದೆ ನೋಡ್ರಿ ಇವತ್ತಿನ ಬಾಡಿ ಕಂಡೀಷನ್.